ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಷ್ಮನು ಪ್ರಸ್ವಾಪನಾಸ್ತ್ರವನ್ನು ಬಿಡುವ ಪ್ರಯತ್ನದಲ್ಲಿದ್ದಾಗ ನಾರದನು ಬಂದು ತಡೆದುದು. ಭೀಷ್ಮನು ದಿವ್ಯ ಪುರುಷರ ಮಾತನ್ನು ಕೇಳಿ ಆ ಅಸ್ತ್ರವನ್ನು ಉಪಸಂಹಾರ ಮಾಡಿದುದು. ರಾಮನು ತಾನು ಪರಾಜಿತನಾದುದಾಗಿ ಒಪ್ಪಿಕೊಂಡುದು ಎಂಬ 185ನೆಯ ಅಧ್ಯಾಯಕ್ಕೆ ಸ್ವಾಗತ. ದುರ್ಯೋಧನ, ನಾನು ಆ ಅಸ್ತ್ರವನ್ನು ಅಂದರೆ ಆ ಪ್ರಸ್ವಾಪನಾಸ್ತ್ರವನ್ನು ಪ್ರಯೋಗಿಸಲು ಯತ್ನಿಸುತ್ತಿದ್ದಾಗ ಅಂತರಿಕ್ಷದಲ್ಲಿ ದೊಡ್ಡ ಹಾಹಾಕಾರದೊಡನೆ ಭೀಷ್ಮ, ಬೇಡ ಬೇಡ, ಆ ಅಸ್ತ್ರವನ್ನು ಹಿಡಿಯಬೇಡ ಎಂಬ ಧ್ವನಿಯು ಕೇಳಿಸಿತು. ನಾನು ಅದನ್ನು ಧನುಸ್ಸಿನಲ್ಲಿ ಸೇರಿಸಿಯೇ ಬಿಟ್ಟೆನು. ಇಷ್ಟರಲ್ಲಿ ನಾರದನು ಥಟ್ಟನೆ ನನ್ನ ಮುಂದೆ ಗೋಚರಿಸಿ, ಭೀಷ್ಮ, ಅದು ಆಕಾಶದಲ್ಲಿ ದೇವಗಣಗಳೆಲ್ಲ ಆ ಪ್ರಯತ್ನವು ಬೇಡವೆಂದು ನಿನ್ನನ್ನು ತಡೆಯುವರು. ನೀನು ಈ ಅಸ್ತ್ರವನ್ನು ರಾಮನ ಮೇಲೆ ಪ್ರಯೋಗಿಸಬೇಡ. ಪರಶುರಾಮನು ಮಹಾತಪಸ್ವಿ, ಬ್ರಾಹ್ಮಣ ಪ್ರಿಯನು, ಉತ್ತಮ ಬ್ರಾಹ್ಮಣನು. ಇದರ ಮೇಲೆ ನಿನ್ನ ಗುರು, ಅವನಿಗೆ ನೀನು ಅವಮಾನವನ್ನು ಮಾಡಬಾರದು ಎಂದನು. ಆಗ ನಾನು ತಲೆ ಎತ್ತಿ ಆಕಾಶದಲ್ಲಿ ನೋಡಿದಾಗ ಆ 8 ಮಂದಿ ಬ್ರಾಹ್ಮಣರನ್ನು ವಸುಗಳನ್ನು ಕಂಡೆನು. ಅವರು ನನ್ನನ್ನು ನೋಡಿ ಮಂದಹಾಸದೊಡನೆ, ಓ ಭರತ ಶ್ರೇಷ್ಠ, ನಾರದನು ಹೇಳಿದುದು ನ್ಯಾಯವು, ಅದರಂತೆಯೇ ನಡೆಸು, ಲೋಕಕ್ಕೆಲ್ಲ ಅದೇ ಶ್ರೇಯಸ್ಕರವು ಎಂದರು. ಆಗ ನಾನು ಅವರ ಮಾತನ್ನು ಮೀರಲಾರದೆ ಪ್ರಸ್ವಾಪನಾಸ್ತ್ರವನ್ನು ಉಪಸಂಹರಿಸಿಕೊಂಡು ತಿರುಗಿ ಬ್ರಹ್ಮಾಸ್ತ್ರವನ್ನೇ ಉದ್ದೀಪನಗೊಳಿಸಿದನು. ದುರ್ಯೋಧನ, ಇಷ್ಟರಲ್ಲಿ ರಾಮನು ನಾನು ಪ್ರಸ್ವಾಪನಾಸ್ತ್ರವನ್ನು ಉಪಸಂಹರಿಸಿಕೊಂಡುದಕ್ಕಾಗಿ ಸಂತೋಷಿಸಿ, ಬುದ್ಧಿಹೀನನಾಗಿ ನಾನು ಯುದ್ಧಕ್ಕೆ ಆರಂಭಿಸಿ ಭೀಷ್ಮನಿಂದ ಪರಾಜಿತನಾದೆನು ಎಂದು ತನ್ನ ಬಾಯಿಂದಲೇ ಹೇಳಿಬಿಟ್ಟನು. ಇಷ್ಟರಲ್ಲಿಯೇ ಆ ಪರಶುರಾಮನ ತಂದೆಯು ಅವನ ತಂದೆಯ ತಂದೆಯು ಅವನ ಮುಂದೆ ಗೋಚರಿಸಿ ಮೃದು ವಾಕ್ಯದಿಂದ ಅವನನ್ನು ಕುರಿತು ಹೀಗೆಂದು ಹೇಳಿದರು. ಅಪ್ಪ ಕುಮಾರ, ಇನ್ನು ಮೇಲಾದರೂ ನೀನು ಇಂತಹ ಸಾಹಸಕ್ಕೆ ಕೈಯಿಕ್ಕಬೇಡ. ಭೀಷ್ಮನು ಮಹಾಪರಾಕ್ರಮಿ, ಅದರಲ್ಲಿಯೂ ಕ್ಷತ್ರಿಯನು. ಯುದ್ಧವೆಂಬುದು ಕ್ಷತ್ರಿಯರಿಗೆ ಮುಖ್ಯ ಧರ್ಮವು. ನಮ್ಮಂತಹ ಬ್ರಾಹ್ಮಣರಿಗೆ ವೇದಾಧ್ಯಯನವು, ವ್ರತಗಳು ಇವೇ ಮುಖ್ಯ ಸಾಧನಗಳು. ಇದಕ್ಕೆ ಹಿಂದೆ ಏನೋ ಒಂದು ಕಾರಣದಿಂದ ನಿನಗೆ ಶಸ್ತ್ರವನ್ನು ಹಿಡಿಯುವುದಕ್ಕೆ ನಾವು ಹೇಳಿದ್ದೆವು. ಶಸ್ತ್ರಧಾರಣವೆಂಬುದು ಅತಿ ಕ್ರೂರವಾದ ಅಕಾರ್ಯವು. ಅಂತಹ ಅಕಾರ್ಯವನ್ನು ನೀನು ಮಾಡಿದೆ. ಇನ್ನು ಮೇಲಾದರೂ ಈ ಯುದ್ಧವನ್ನು ನಿಲ್ಲಿಸು. ಭೀಷ್ಮನನ್ನು ಎದುರಿಸಿದುದೇ ನಿನ್ನ ಕೊನೆಯ ಯುದ್ಧವಾಗಿರಲಿ. ರಣರಂಗವನ್ನು ಬಿಟ್ಟು ಹೊರಟು ಹೋಗು. ನೀನು ಬಿಲ್ಲನ್ನು ಹಿಡಿದುದು ಇಷ್ಟಕ್ಕೆ ಸಾಕು. ನಿನಗೆ ಮಂಗಳವಾಗಲಿ. ಈ ನಿನ್ನ ಧನುಸ್ಸು ಮೊದಲಾದ ಆಯುಧಗಳನ್ನೆಲ್ಲ ಬಿಟ್ಟು ಬಿಡು. ಇನ್ನು ಮೇಲೆ ನೀನು ತಪೋನಿರತನಾಗಿರು. ಶಂತನು ಪುತ್ರನಾದ ಈ ಭೀಷ್ಮನಲ್ಲಿಗೆ ದೇವತೆಗಳೆಲ್ಲರೂ ಬಂದು ಬಾರಿ ಬಾರಿಗೂ ಅವನಿಗೆ ಸಮಾಧಾನವನ್ನು ಹೇಳಿ ಗುರುವಿನೊಡನೆ ಯುದ್ಧ ಮಾಡಬಾರದು. ಅವನನ್ನು ನೀನು ಯುದ್ಧದಲ್ಲಿ ಜಯಿಸಿ ಅವಮಾನಗೊಳಿಸಬಾರದು. ಬ್ರಾಹ್ಮಣನಾದವನಿಗೆ ನೀನು ಮರ್ಯಾದೆಯನ್ನು ಕೊಡಬೇಕು ಎಂದು ನಿವಾರಿಸಿದರು. ರಾಮ, ನಾವು ನಿನ್ನ ಪಿತೃಗಳಾದುದರಿಂದ ನಿನ್ನನ್ನು ನಾವು ನಿರ್ಬಂಧಿಸಿ ತಡೆಯುವೆವು. ಭೀಷ್ಮನು ಸಾಮಾನ್ಯನಲ್ಲ, ವಸುಗಳಲ್ಲಿ ಒಬ್ಬನು. ಈಗ ನೀನು ಅವನಿಂದ ಅಪಾಯರಹಿತನಾಗಿ ಬದುಕಿದುದೇ ಭಾಗ್ಯವು. ಎಂದಿಗೂ ನಿನ್ನಿಂದ ಅವನನ್ನು ಜಯಿಸಲು ಸಾಧ್ಯವಿಲ್ಲ. ಈ ಭೀಷ್ಮನನ್ನು ಕೊಲ್ಲುವುದಕ್ಕಾಗಿ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟವನು ಆ ಅರ್ಜುನನೇ. ಪಾಂಡವ ಶ್ರೇಷ್ಠನು, ಇಂದ್ರ ಪುತ್ರನು, ನರನಾರಾಯಣರಲ್ಲಿ ನರನೆಂಬುವನ ಅಂಶದಿಂದ ಜನಿಸಿದವನು ಆದ ಆ ಸವ್ಯಸಾಚಿಯೊಬ್ಬನೇ ಇವನನ್ನು ಕೊಲ್ಲತಕ್ಕ ಶತ್ರು. ಕಾಲವು ಬಂದಾಗ ಅವನೇ ಇವನನ್ನು ಕೊಲ್ಲುವನು. ಇನ್ನು ನೀನು ಹೊರಡು ಎಂದನು. ಇದನ್ನು ಕೇಳಿ ರಾಮನು ಆ ಪಿತೃಗಳನ್ನು ನೋಡಿ, ಪೂಜ್ಯರೇ, ಯುದ್ಧದಲ್ಲಿ ಹಿಂದಿರುಗಬಾರದೆಂಬುದು ನನ್ನ ದೃಢ ವ್ರತವು. ನಾನು ಇದುವರೆಗೆ ಈ ವ್ರತವನ್ನು ತಪ್ಪಿದವನಲ್ಲ. ಆದುದರಿಂದ ಈಗಲೂ ನಾನು ಸುಮ್ಮನೆ ಹಿಂತಿರುಗಲಾರೆನು. ಆ ಭೀಷ್ಮನನ್ನೇ ನೀವು ಹಿಂತಿರುಗಿಸಿರಿ ಎಂದನು. ಆಗ ರುಚಿಕನೇ ಮೊದಲಾದ ಆ ಮಹರ್ಷಿಗಳೆಲ್ಲರೂ ನಾರದನನ್ನು ಸಂಗಡ ಕರೆದುಕೊಂಡು ನನ್ನಲ್ಲಿಗೆ ಬಂದು, ಅಪ್ಪ ಭೀಷ್ಮ, ನೀನು ಹಿಂತಿರುಗಿ ಬಿಡು, ಬ್ರಾಹ್ಮಣೋತ್ತಮನನ್ನು ಗೌರವಿಸು ಎಂದರು. ಅದಕ್ಕೆ ನಾನು, ಪೂಜ್ಯರೇ,
ನನಗೂ ಅದೇ ವ್ರತವು. ರಣರಂಗದಲ್ಲಿ ಶತ್ರುವು ಇರುವವರೆಗೂ ಅವನಿಗೆ ನಾನು ಬೆನ್ನು ತೋರಿಸಿಕೊಂಡು ಹೋದುದಿಲ್ಲ. ನನ್ನ ಬೆನ್ನಿಗೆ ಇದುವರೆಗೆ ಶತ್ರು ಬಾಣಗಳು ತಗಲಿದುದಿಲ್ಲ. ಇನ್ನು ಮುಂದೆಯೂ ನಾನು ಹಾಗೆ ಹೋಗಲಾರೆನು. ಲೋಭದಿಂದಾಗಲಿ, ಕಾರ್ಪಣ್ಯದಿಂದಾಗಲಿ, ಭಯದಿಂದಾಗಲಿ, ಬೇರೆ ಯಾವ ಪ್ರಯೋಜನದ ಆಶೆಯಿಂದಾಗಲಿ ಸ್ವಧರ್ಮವನ್ನು ಬಿಡುವುದಿಲ್ಲವೆಂಬುದೇ ನನ್ನ ನಿಶ್ಚಯವು ಎಂದೆನು. ಆಗ ನಾರದಾದಿ ಮಹರ್ಷಿಗಳು, ನನ್ನ ತಾಯಿಯಾದ ಭಾಗೀರಥಿಯು ರಣರಂಗದ ನಡುವೆ ಅಡ್ಡಗಟ್ಟಿ ನಿಂತರು. ಆಗಲೂ ನಾನು ಧನುರ್ಬಾಣಗಳನ್ನು ಧರಿಸಿ ಯುದ್ಧಕ್ಕೆ ಸಿದ್ಧನಾಗಿಯೇ ಇದ್ದೆನು. ಆಗ ಅವರೆಲ್ಲರೂ ಒಟ್ಟಾಗಿ ಪರಶುರಾಮನನ್ನು ನೋಡಿ, ಭಾರ್ಗವ, ಎಷ್ಟಾದರೂ ನೀನು ಬ್ರಾಹ್ಮಣನು. ಬ್ರಾಹ್ಮಣರ ಹೃದಯವು ಯಾವಾಗಲೂ ಬೆಣ್ಣೆಯಂತೆ ಮೃದುವಾದುದು. ಆದುದರಿಂದ ನಿನ್ನ ಜಾತಿ ಧರ್ಮಕ್ಕೆ ತಕ್ಕಂತೆ ಶಾಂತಿಯನ್ನು ವಹಿಸು. ರಾಮ, ರಾಮ, ನೀನು ಹಿಂತಿರುಗು. ಹೇಗೂ ನೀನು ಭೀಷ್ಮನನ್ನು ಕೊಲ್ಲಲಾರೆ. ಅವನಿಗೂ ನೀನು ಅವಧ್ಯನೆ. ನಿಮ್ಮಿಬ್ಬರ ಕಲಹದಿಂದ ಲೋಕಕ್ಕೆಲ್ಲ ಸಂಕಟವು ಎಂದು ಬಹಳವಾಗಿ ನಿರ್ಬಂಧಿಸಿ ಅವನ ಕೈಯಿಂದ ಶಸ್ತ್ರಗಳನ್ನು ಕೆಳಗಿಡಿಸಿದರು. ಇಷ್ಟರಲ್ಲಿಯೇ ಆಕಾಶದಲ್ಲಿ ಏಕಕಾಲದಲ್ಲಿ ಕಾಣಿಸಿದ ಅಷ್ಟಗ್ರಹಗಳಂತೆ ದಿವ್ಯ ತೇಜಸ್ಸುಳ್ಳ ಆ 8 ಮಂದಿ ದಿವ್ಯ ಪುರುಷರನ್ನು ಕಂಡೆನು. ಅವರು ಯುದ್ಧಕ್ಕೆ ಸಿದ್ಧನಾಗಿದ್ದ ನನ್ನನ್ನು ಕುರಿತು, ಕುಮಾರ, ನಿನ್ನ ಗುರುವಾದ ರಾಮನ ಬಳಿಗೆ ಹೋಗು, ಲೋಕಕ್ಕೆ ಹಿತವನ್ನು ಉಂಟುಮಾಡು ಎಂದರು. ತನ್ನ ಸುಹೃತ್ತುಗಳ ಮಾತಿನಂತೆ ಪರಶುರಾಮನು ಯುದ್ಧದಿಂದ ನಿವೃತ್ತನಾದುದನ್ನು ನೋಡಿ ನಾನು ಲೋಕಹಿತವನ್ನು ಉದ್ದೇಶಿಸಿ ನನ್ನ ಪಿತೃಗಳ ಮಾತಿಗೆ ಒಪ್ಪಿ ಮುಂದೆ ಹೋಗಿ ಪರಶುರಾಮನ ಪಾದಗಳನ್ನು ಹಿಡಿದು ನಮಸ್ಕರಿಸಿದನು. ಅವನು ಮಂದಹಾಸಪೂರ್ವಕವಾಗಿ ಪ್ರೀತಿಯಿಂದ ನನ್ನನ್ನು ನೋಡಿ, ಭೀಷ್ಮ, ಲೋಕದಲ್ಲಿ ನಿನಗೆ ಸಮಾನನಾದ ಕ್ಷತ್ರಿಯನು ಬೇರೊಬ್ಬನಿಲ್ಲ. ಇನ್ನು ನೀನು ಹೋಗಿ ಬಾ. ನಿನ್ನನ್ನು ನಾನು ಬಹಳವಾಗಿ ಮೆಚ್ಚಿದೆನು ಎಂದು ಹೇಳಿ ನನ್ನಿದಿರಾಗಿಯೇ ನನ್ನನ್ನು ಕೊಲ್ಲಿಸುವುದಕ್ಕಾಗಿ ಅಷ್ಟೊಂದು ಪ್ರಯತ್ನ ಮಾಡಿದ ಆ ಕಾಶಿರಾಜ ಕನ್ಯೆಯನ್ನು ಕರೆದು ಬಹಳ ಕುಗ್ಗಿದ ಸ್ವರದಿಂದ ಎಲ್ಲ ಮಹಾತ್ಮರ ಮುಂದೆ ಹೀಗೆಂದು ಹೇಳುವನು. ಇದು 185ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.